ದೇವ್ರಿಗೆ ಅಷ್ಟು ಹತ್ರದಲ್ಲಿರೋ ದೇವದೂತರಿಗೂ ಅನುಮಾನಗಳು ಬರ್ಬಹುದಾ ಅಂತ ಏನಾದ್ರೂ ಯೋಚಿಸಿದ್ದೀರಾ? ಒಂದ್ ವೇಳೆ ಹಾಗೆ ಅನುಮಾನ ಬಂದ್ರೆ ಅವರ ಸ್ವತಂತ್ರ ಇಚ್ಛೆ ನಿಜವಾಗ್ಲೂ ಪರಿಪೂರ್ಣ ಅಂತ ಹೇಳೋಕ್ ಸಾಧ್ಯನಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಒಂದು ಕುತೂಹಲಕಾರಿ ದೇವತಾಶಾಸ್ತ್ರದ ಒಗಟಿನ ಆಳಕ್ಕೆ ಇಳಿದು ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲೊಂದು ಮೂಲಭೂತವಾದ ಗೊಂದಲ ಇದೆ ನೋಡಿ. ದೇವರಿಗೆ ಅತಿ ಸಮೀಪದಲ್ಲಿರೋ ದೇವದೂತರಿಗೆ ಒಂದು ವಿಷಯದ ಬಗ್ಗೆ ಸಂದೇಹ ಬರೋದಾದ್ರೆ ಅವರ ಸ್ವತಂತ್ರ ಇಚ್ಛೆ ಸಂಪೂರ್ಣವಾಗಿ ಪರಿಪೂರ್ಣ ಆಗೋಕೆ ಹೇಗೆ ಸಾಧ್ಯ? ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಾದ್ರೆ ಈ ಇಡೀ ಕಥೆ ಶುರುವಾಗಿದ್ದು ಎಲ್ಲಿಂದ? ಬನ್ನಿ, ಈ ದೊಡ್ಡ ಸಂಘರ್ಷದ ಮೂಲವನ್ನ ನೋಡೋಣ. ಅದೇ ದೇವದೂತರ ಮನಸ್ಸಲ್ಲಿ ಮೊಳಕೆ ಒಡೆದ ಆ ಒಂದು ಸಂದೇಹ. ನೋಡಿ, ಈ ಸ್ಲೈಡ್ ಈ ಬ್ರಹ್ಮಾಂಡದ ವಾದದ ತಿರುಳನ್ನ ನಮ್ಮ ಮುಂದಿಡುತ್ತೆ. ಒಂದ್ ಕಡೆ ದೇವರ ನಿಲುವಿದೆ, ಆತ ಕೊಟ್ಟ ಆಜ್ಞೆಗಳು ನ್ಯಾಯಬದ್ಧವಾಗಿವೆ, ಅವುಗಳನ್ನ ಖಂಡಿತ ಪಾಲಿಸಬಹುದು ಅಂತ. ಮತ್ತೊಂದ್ ಕಡೆ ಹೆಲೆಲ್ ಅನ್ನೋ ಒಬ್ಬ ಉನ್ನತ ದೇವದೂತ ಒಂದು ಗಂಭೀರ ಆರೋಪ ಮಾಡ್ತಾನೆ, ಇಲ್ಲ, ಈ ನಿಯಮಗಳನ್ನ ಪಾಲಿಸೋಕೆ ಸಾಧ್ಯವೇ ಇಲ್ಲ ಅಂತ. ಈ ಒಂದೇ ಒಂದು ಭಿನ್ನಾಭಿಪ್ರಾಯ ಇಡೀ ಸ್ವರ್ಗದಲ್ಲೇ ಒಂದು ದೊಡ್ಡ ಬಿರುಕನ್ನ ಸೃಷ್ಟಿ ಮಾಡಿಬಿಡುತ್ತೆ. ಮತ್ತು ಇದರ ಪರಿಣಾಮಗಳು ಎದಷ್ಟು ಗಂಭೀರ ಅಂದ್ರೆ, ಮೂಲಗ್ರಂಥ ಹೇಳೋ ಹಾಗೆ ಈ ಸಂದೇಹದ ಬೀಜ ಒಂದು ಆಳವಾದ ಸಮಸ್ಯೆಗೆ ಕಾರಣವಾಗತ್ತೆ. ಅದೇನಂದ್ರೆ, ದೇವದೂತರು ದೇವರನ್ನ ಪ್ರಾಮಾಣಿಕವಾಗಿ ಮನಃಪೂರ್ವಕವಾಗಿ ಪ್ರೀತಿಸೋಕೆ ಮತ್ತು ಪಾಲಿಸೋಕೆ ಆಗ್ದ ಹಾಗೆ ಮಾಡುತ್ತೆ. ಯಾಕಂದ್ರೆ ನಿಜವಾದ ಪ್ರೀತಿಗೆ ನಂಬಿಕೆ ಬೇಕೇ ಬೇಕು ಅಲ್ವಾ? ಮತ್ತು ಸಂದೇಹ ಅನ್ನೋದು ನಂಬಿಕೆಗೆ ಮಾರಕವಾದ ವಿಷ ಇದ್ದಾಗೆ. ಸರಿ, ಈಗ ಈ ಸಮಸ್ಯೆಗೆ ಪರಿಹಾರದ ಮೊದಲ ಭಾಗದ ಕಡೆಗೆ ಹೋಗೋಣ. ಈ ಇಡೀ ಬ್ರಹ್ಮಾಂಡದ ಪ್ರಕರಣದಲ್ಲಿ ಮೊದಲ ಸಾಕ್ಷಿಯಾಗಿ ಶಿಲುಬೆಯನ್ನೇ ಪ್ರಸ್ತುತಪಡಿಸಲಾಗಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಶಿಲುಬೆ ಕೇವಲ ಒಂದು ಐತಿಹಾಸಿಕ ಘಟನೆ ಅಲ್ಲ, ಅದು ದೇವರ ಪ್ರೀತಿಯ ಒಂದು ನೇರ ಪ್ರದರ್ಶನ. ದೇವರು ತಾನು ಸೃಷ್ಟಿಸಿದ ಜೀವಿಗಳಿಗಾಗಿ ತನ್ನನ್ನೇ ತ್ಯಾಗ ಮಾಡೋಕೂ ಸಿದ್ಧನಿದ್ದಾನೆ ಅನ್ನೋದಕ್ಕೆ ಶಿಲುಬೆಯೇ ಅಂತಿಮ ಸಾಕ್ಷಿ. ಈ ಸ್ಲೈಡ್ ಈ ದೇವತಾಶಾಸ್ತ್ರದ ತರ್ಕವನ್ನ ಸರಳವಾಗಿ ವಿವರಿಸುತ್ತೆ. ಮೊದಲನೇದಾಗಿ, ಮಗನು ಮನುಕುಲದ ಪಾಪಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಳ್ತಾನೆ. ಎರಡನೇದಾಗಿ, ಆತ ಶಿಲುಬೆಯ ಮೇಲೆ ಸಂಪೂರ್ಣವಾಗಿ ಕೈಬಿಡಲ್ಪಟ್ಟ ಸ್ಥಿತಿಯನ್ನ ಅನುಭವಿಸ್ತಾನೆ. ಮತ್ತು ಕೊನೆಯದಾಗಿ, ಈ ಅಂತಿಮ ತ್ಯಾಗ ದೇವರ ಪ್ರೀತಿ ಎಷ್ಟು ಅಪಾರವಾದದ್ದು ಅನ್ನೋದಕ್ಕೆ ನಿರಾಕರಿಸಲಾಗದ ಸಾಕ್ಷಿಯಾಗಿ ನಿಲ್ಲುತ್ತೆ. ದೇವರ ಪ್ರೀತಿಯ ಬಗ್ಗೆ ಇದ್ದ ಎಲ್ಲಾ ಪ್ರಶ್ನೆಗಳಿಗೆ ಇದೊಂದು ನೇರವಾದ ಉತ್ತರ. ಆದ್ರೆ ಇಲ್ಲೊಂದು ತಿರುವಿದೆ. ಶಿಲುಬೆ ದೇವರ ಪ್ರೀತಿಯನ್ನ ಖಂಡಿತ ಸಾಬೀತುಪಡಿಸಿತು, ನಿಜ. ಆದ್ರೆ ಹೆಲೆಲ್ನ ಮೂಲ ಆರೋಪಕ್ಕೆ ಉತ್ತರ ಸಿಕ್ತಾ? ಅಂದ್ರೆ ದೇವರ ಆಜ್ಞೆಗಳನ್ನ ಪಾಲಿಸೋಕೆ ಸಾಧ್ಯನಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತಲ್ವಾ? ಅದಕ್ಕೆ ಉತ್ತರ ಸಿಗ್ಲೇ ಇಲ್ಲ. ಆ ಸಂದೇಹ ಹಾಗೇ ಉಳಿದುಬಿಟ್ಟಿತ್ತು. ಇದು ನಮ್ಮನ್ನ ಈ ವಾದದ ಕ್ಲೈಮ್ಯಾಕ್ಸ್ಗೆ ತಂದು ನಿಲ್ಲಿಸುತ್ತೆ. ಈ ಇಡೀ ವಿಷಯವನ್ನ ಶಾಶ್ವತವಾಗಿ ಇತ್ಯರ್ಥಗೊಳಿಸಲು ಬೇಕಾದ ಅಂತಿಮ, ನಿರಾಕರಿಸಲಾಗದ ಸಾಕ್ಷಿ ಯಾವುದು? ಹಾಗಾಗಿ ನಮ್ಗೆ ಎರಡನೇ ಸಾಕ್ಷಿಯ ಅವಶ್ಯಕತೆ ಎದುರಾಗತ್ತೆ. ಈ ಬಾರಿ ಸಾಕ್ಷಿ ಬೇಕಿರೋದು ದೇವರ ಪ್ರೀತಿಯ ಬಗ್ಗೆ ಅಲ್ಲ, ಬದಲಿಗೆ ಸಾಧ್ಯತೆಯ ಬಗ್ಗೆ. ಸೃಷ್ಟಿಜೀವಿಗಳು ಅಂದ್ರೆ ಮನುಷ್ಯರು ದೇವರ ನಿಯಮಗಳ ಪ್ರಕಾರ ಬದುಕೋದು ನಿಜವಾಗ್ಲೂ ಸಾಧ್ಯ ಅಂತ ತೋರ್ಸ್ಬೇಕು. ದೇವರ ಪ್ರೀತಿಯನ್ನು ಸಾಬೀತುಪಡಿಸೋದು ಒಂದು ವಿಷಯ, ಆದ್ರೆ ಆತನ ನಿಯಮಗಳನ್ನ ಪಾಲಿಸೋಕೆ ಆಗತ್ತೆ ಅಂತ ಸಾಬೀತುಪಡಿಸೋದೇ ಬೇರೆ ವಿಷಯ. ಈ ಪ್ರಮುಖ ಸಾಕ್ಷಿಗಳನ್ನ ಮೊದಲ ಫಸಲುಗಳು ಅಂತ ಕರೆಯಲಾಗುತ್ತೆ. ಇದನ್ನ ಹೀಗೆ ಯೋಚಿಸಿ, ಒಂದು ಸುಗ್ಗಿಯ ಕಾಲದಲ್ಲಿ ಬರುವ ಮೊದಲ ಮತ್ತು ಅತ್ಯುತ್ತಮವಾದ ಬೆಳೆ ಇದ್ದ ಹಾಗೆ. ಅದೇ ರೀತಿ ಈ ಸಾಕ್ಷಿಗಳು ದೇವರ ಯೋಜನೆಯು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಮೊದಲ ಮತ್ತು ಅತ್ಯಂತ ಪರಿಪೂರ್ಣವಾದ ಜೀವಂತ ಸಾಕ್ಷಿಗಳಾಗಿರ್ತಾರೆ. ಈ ಸ್ಲೈಡ್ ಈ ಸಾಕ್ಷಿ ಹೇಗೆ 3 ಬೇರೆ ಬೇರೆ ಹಂತಗಳಲ್ಲಿ ಅಥವಾ ಕೊಯ್ಲುಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ ಅನ್ನೋದನ್ನ ತೋರಿಸುತ್ತೆ. ಮೊದಲು ಪುನರುತ್ಥಾನಗೊಂಡ ಮಗ, ಎರಡನೆಯದಾಗಿ ಪವಿತ್ರಾತ್ಮವನ್ನ ಪಡೆದ ಶಿಷ್ಯರು, ಮತ್ತು ಅಂತಿಮವಾಗಿ ಎಲ್ಲಕ್ಕಿಂತ ನಿರ್ಣಾಯಕವಾದ ಗುಂಪು, ಅಂತಿಮ ಸಾಕ್ಷ್ಯವನ್ನ ಒದಗಿಸುವ ಹುತಾತ್ಮ ಸಾಕ್ಷಿಗಳು. ಪ್ರತಿಯೊಂದು ಹಂತವೂ ಹಿಂದಿನ ಹಂತದ ಮೇಲೇನೆ ನಿರ್ಮಾಣವಾಗಿದೆ. ಮತ್ತು ಇಲ್ಲಿ ಮೂಲ ಗ್ರಂಥದಿಂದ ಒಂದು ನಿರ್ದಿಷ್ಟವಾದ ವಿವರ ಸಿಗುತ್ತೆ. ಈ ಅಂತಿಮ ಸಾಕ್ಷಿಗಳ ಸಂಖ್ಯೆ ನಿಖರವಾಗಿ 1,44,000. ಇದು ಕೇವಲ ಒಂದು ಸಾಂಕೇತಿಕ ಸಂಖ್ಯೆ ಅಲ್ಲ, ಬದಲಿಗೆ ಈ ಬ್ರಹ್ಮಾಂಡದ ಪ್ರಕರಣವನ್ನು ಬಗೆಹರಿಸಲು ಅತ್ಯಗತ್ಯವಾದ ಮೊದಲೇ ನಿರ್ಧರಿಸಿದ ಸಂಖ್ಯೆ ಅಂತ ಇದನ್ನ ಹೇಳಲಾಗಿದೆ. ಹಾಗಾದರೆ ಈ 1,44,000 ಜನರ ವಿಶೇಷತೆ ಏನು? ಅವರು ತಮ್ಮ ಕೊನೆಯುಸಿರಿರೋವರೆಗೂ
ದೇವರ ಆಜ್ಞೆಗಳನ್ನ ಪಾಲಿಸಿ ಆ ಮೂಲಕ ಮನುಷ್ಯರು ಆ ನಿಯಮಗಳನ್ನ ಪಾಲಿಸೋಕೆ ಸಾಧ್ಯ ಅಂತ ನಿರಾಕರಿಸಲಾಗದಂತೆ ಸಾಬೀತುಪಡಿಸ್ತಾರೆ. ಅವರ ಪುನರುತ್ಥಾನವನ್ನ ಮೊದಲ ಪುನರುತ್ಥಾನ ಅಂತ ಕರೆಯಲಾಗುತ್ತೆ ಮತ್ತು ಇದೇ ಹೆಲೆಲ್ನ ಆರೋಪವನ್ನ ಸಂಪೂರ್ಣವಾಗಿ ಸುಳ್ಳು ಎಂದು ಸಾಬೀತುಪಡಿಸುವ ಅಂತಿಮ ಸಾಕ್ಷ್ಯವಾಗುತ್ತೆ. ಹಾಗಾದ್ರೆ ಈ ಅಂತಿಮ ನಿರಾಕರಿಸಲಾಗದ ಸಾಕ್ಷ್ಯ ಕೊನೆಯ ಪರಿಹಾರಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ? ಬನ್ನಿ ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಜೋಡಿಸಿ ನೋಡೋಣ. ಇದು ಎಲ್ಲವನ್ನೂ ಒಟ್ಟಿಗೆ ತರುತ್ತೆ. ನೋಡಿ, 1,44,000 ಸಾಕ್ಷಿಗಳು ಪುನರುತ್ಥಾನಗೊಂಡ ತಕ್ಷಣ ಆಜ್ಞೆಗಳನ್ನ ಪಾಲಿಸೋಕೆ ಸಾಧ್ಯ ಅನ್ನೋ ಸತ್ಯ ದೃಢವಾಗುತ್ತೆ. ಇದು ದೇವದೂತರ ಮನಸ್ಸಿಲ್ಲಿದ್ದ ಪ್ರತಿಯೊಂದು ಸಂದೇಹವನ್ನು ಶಾಶ್ವತವಾಗಿ ತೊಡೆದುಹಾಕತ್ತೆ ಮತ್ತು ಒಮ್ಮೆ ಸಂದೇಹ ಹೋದ ಮೇಲೆ ಅವರ ಸ್ವತಂತ್ರ ಇಚ್ಛೆ ಕೊನೆಗೂ ಪರಿಪೂರ್ಣತೆಯನ್ನ ತಲುಪುತ್ತೆ. ಹೀಗಾಗಿ ಅಂತಿಮ ಫಲಿತಾಂಶ ತುಂಬಾನೇ ಸ್ಪಷ್ಟವಾಗಿದೆ. ಸಂದೇಹ ಅನ್ನೋ ತಡೆಗೋಡೆ ಒಡೆದು ಹೋದಾಗ ದೇವದೂತರು ದೇವರನ್ನ ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗುತ್ತೆ. ಈ ಸಂಪೂರ್ಣ ನಂಬಿಕೆಯಿಂದ ಅವರು ದೇವರನ್ನ ಮನಃಪೂರ್ವಕವಾಗಿ ಪ್ರೀತಿಸಬಹುದು ಮತ್ತು ಪಾಲಿಸಬಹುದು. ಬ್ರಹ್ಮಾಂಡದ ಪ್ರಕರಣ ಮುಕ್ತಾಯಗೊಂಡು ಪರಿಪೂರ್ಣತೆಯ ಸ್ಥಿತಿ ತಲುಪಿದಂತಾಗುತ್ತೆ. ಇದೆಲ್ಲ ನಮ್ಮನ್ನ ಒಂದು ಆಳವಾದ ಯೋಚನೆಗೆ ದೂಡುತ್ತೆ ಅಲ್ವಾ? ಈ ಇಡೀ ಬ್ರಹ್ಮಾಂಡದ ನಾಟಕದಲ್ಲಿ ದೇವದೂತರ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸುವ ಕೀಲಿ ಮನುಷ್ಯರ ಕೈಯಲ್ಲಿದೆ. ಇದು ನಿಜವಾಗ್ಲೂ ಯೋಚಿಸಬೇಕಾದ ವಿಷಯ. ಈ ಬೃಹತ್ ಬ್ರಹ್ಮಾಂಡದ ಯೋಜನೆಯಲ್ಲಿ ಮಾನವ ಆಯ್ಕೆಗಳಿಗೆ ಅದೆಷ್ಟು ಮಹತ್ವವಿದೆ ಅನ್ನೋದ್ರ ಬಗ್ಗೆ ಇದು ಏನ್ ಹೇಳುತ್ತೆ?